ನಮಸ್ಕಾರ. ಹಳೆ ಶೋಕ್ದಾರ್ಗಳಿಗೆ ಮತ್ತು ಹೊಸ ಅಕ್ಕಿ ಶೋಕ್ದಾರ್ಗಳಿಗೆ ಆದಷ್ಟು ವೀಡಿಯೋ ಶೇರ್ ಮಾಡಿರಿ. ಒಂದು ಮಾಹಿತಿ ಇದೆ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್. ಏನಪ್ಪ ಮಾಹಿತಿ ಅಂತ ಅಂದರೆ 2026 ಟೂರ್ನಮೆಂಟು ಶುರುವಾಗಿದೆ. ಆಲ್ರೆಡಿ ಅಕ್ಕಿ ಕಷ್ಟಪಟ್ಟು ಬಿಡಬೇಕು, ಈ ಸತಿ ಕಪ್ ಹೊಡಿಬೇಕು ಅಂತ ಎಲ್ಲ ಅಂದ್ಕೊಂಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಏನೂ ಇಲ್ಲ, ಮಾಹಿತಿ. ಕಬ್ಬನ್ಪೇಟೆ ಚೀನಿಯವರು ಅಂತ ಹೆಸರು ಕೇಳಿರ್ತೀರ, ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ. ಕಬ್ಬನ್ಪೇಟೆ ಚೀನಿಯವರು ನಮ್ಮ ಸ್ನೇಹಿತರು. ಮಾತಾಡ್ಬೇಕಾದ್ರೆ ಒಂದು ಮಾಹಿತಿ ನಮ್ಮ ಗಮನಕ್ಕೆ ಬರುತ್ತೆ. ಅವ್ರು ಹೇಳೋದಷ್ಟೇ, ನೋಡಿ ಸರ್, ಕೆಲವರು ಟೂರ್ನಮೆಂಟ್ಗೆ ಏನು ರೆಫ್ರಿಗಳು ಹೋಗ್ತಾರೆ, ಅವ್ರಿಗೆ ನಿದ್ದೆ ಬರೋ ಥರ ಮಾತ್ರೆ ಹಾಕಿ ಮಂಪು ಬರೋ ಥರ ಮಾಡಿದ್ದಾರೆ. ನಮ್ಮ ಮಾಹಿತಿ ಬಂದಿದೆ. ಅದಕ್ಕೆ 4 ಜನಕ್ಕೆ ಇದು ವಿಷಯ ಗೊತ್ತಾಗಬೇಕು. ಯಾಕೆ ಅಂತಂದರೆ, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರೂ ಒಂದು ಮಳೆ ಬಿಸಿಲಿಂದಲೇ ಒಣಗ್ತಾರೆ, ಅಕ್ಕಿ ಬಿಡ್ತಾರೆ. ನಾವು ಏನೋ ಸಾಧನೆ ಒಂದು ಕಪ್ ಹೊಡಿಬೇಕು, ಒಳ್ಳೆ ಪ್ರೈಸ್ ಹೊಡಿಬೇಕು ಅಂತ. ಆದರೆ ಕೆಲವರು ಈ ಥರ ರೆಫ್ರಿಗಳಿಗೆ ಮಾಡಿದಾಗ ಯಾವ ಥರ ಅಕ್ಕಿ ಬಿಡೋದು, ಈ ಥರ ಮೋಸ ಮಾಡಿದ್ರೆ ಅಂತ ಕೆಲವ್ರಿಗೆ ಅದಾಗಬಾರ್ದು ಅಂತ. ಅದಕ್ಕೆ ಯಾರೆಲ್ಲ ನಮ್ಮ ಟೂರ್ನಮೆಂಟ್ ನಡೆಸ್ತಾರೆ, ನಮ್ಮ ಅಣ್ಣಂದಿರು, ಅವ್ರಿಗೆ ಗಮನಕ್ಕೆ ಏನಿಲ್ಲ, ನೀವು ರೆಫ್ರಿಗಳು ಯಾರೆಲ್ಲ ಕಳಿಸ್ತೀರ ಅವ್ರಿಗೆ ಹೇಳಬೇಕು, ನೋಡಪ್ಪ, ಕಟ್ಟುನಿಟ್ಟಾಗಿ ಹೋಗಿ ದೌಡಿಲಿ ಏನು ರೂಲ್ಸ್ ಪ್ರಕಾರ ನೀವು ಕರೆಕ್ಟಾಗಿ ಪಾಲಿಸ್ಬೇಕು. ಮತ್ತು ಆ ಥರ ಡೌಟ್ ಇದ್ದರೆ ಟೀ ಕಾಫಿ ಕುಡಿಯೋಕೆ ಹೋಗ್ಬೇಡ್ರಿ. ಅಕ್ಕಿ ಬಿಟ್ಟ ಮೇಲೆ ಕುತ್ಕೊಂಡ ಮೇಲೆ ಟೀ ಕುಡೀರಿ. ಇಲ್ಲ ಹಂಗೂ ಪ್ರೀತಿ ವಿಶ್ವಾಸ ಇದೆ, ನಂಬಿಕೆ ಇದೆ ಅಂತ ಅಂದರೆ ಕುಡಿದ್ರೆ, ನೀವೇನು ಬೆಳಗ್ಗೆ ಅಕ್ಕಿ ಬಿಡೋಕ್ಕೆ ಆ್ಯಕ್ಟಿವಿಟಿಯಾಗಿ ಹೋಗಿರ್ತೀರ, ಆಮೇಲೆ ಈ ಟೀಗೆ ನಾಷ್ಟ ಮಾಡಿದ್ಮೇಲೆ ಈ ಥರ ಏನಾದ್ರು ಮಂಪಾಗೋದು, ನಿದ್ದೆ ಬರೋ ಥರ ಆದರೆ ನಿಮ್ಮ ಏನು ಟೂರ್ನಮೆಂಟ್ ನಡೆಸ್ತಾರೆ ಓನರ್ ಗಮನಕ್ಕೆ ತನ್ನಿ. ಆವಾಗ ಯಾರು ಆ ಥರ ಮಾಡಿದರೆ ಅವ್ರನ್ನ ಗುರುತಿಸಿ, ಇಡೀ ಬೆಂಗಳೂರಲ್ಲಿ ಟೂರ್ನಮೆಂಟ್ ಎಷ್ಟು ಜನ ನಡೆಸ್ತೀರಿ ನನ್ನ ಅಣ್ಣಂದಿರು, ಅವು ದೌಡಿನ ಯಾವುದೇ ಕಾರಣಕ್ಕೂ ಸೀಲ್ಗೆ ಬಿಡೋ ಥರ ಕೊಡಬಾರ್ದು. ಸೀಲು ಅವರು ಅಕ್ಕಿ ಬಿಡಲೂಬಾರ್ದು. ಯಾಕೆ 4 ಜನಕ್ಕೆ ಒಳ್ಳೆಯದು ಆಗೋಲ್ಲ, ಅವರಿಂದ ಅಕ್ಕಿ ಶೋಕಿ ಬೆಳೆಯೋದು ಇಲ್ಲ. ಆ ಥರ ಮಾಡೋರಿಗೆ ಎಲ್ಲರೂ ಇಲ್ಲ. ಅದು ಗಮನಕ್ಕೆ ಬಂದಾಗ 4 ಜನಕ್ಕೆ ತಿಳಿಸ್ಬೇಕು. ಯಾಕೆ ಅಂತ ಅಂದರೆ, ಹೊಸ ಶೋಕ್ದಾರಾಗಿದ್ದ ಹಳೆ ಶೋಕ್ದಾರಲ್ಲಿ ಕಷ್ಟಪಟ್ಟು ಅಕ್ಕಿ ಬಿಡ್ತಾ ಇರ್ತಾರೆ. ಅದರ ಮಧ್ಯದಲ್ಲಿ ಯಾರೋ ಒಬ್ಬರು ಈ ಥರ ರೆಫ್ರಿಗಳಿಗೆ ಮಾಡಿದಾಗ, ರೆಫ್ರಿಗಳು ಅಷ್ಟೇ ಆದಷ್ಟು ಎಚ್ಚೆತ್ಕೊಂಡು, ನಿಮ್ಮ ಟೀ ಕಾಫಿ ಕುಡಿಬೇಕಾ ನಿಮ್ಮ ಕಾಸಲ್ಲೇ ಕುಡೀರಿ, ನಾಷ್ಟ ಮಾಡಿ, ಒಟ್ಟಿನಲ್ಲಿ ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಕಟ್ಟುನಿಟ್ಟಾಗಿ ಪಾಲಿಸಿ. ಎಲ್ಲ ಅಕ್ಕಿ ಶೋಕ್ದಾರರು ನಿಮಗೆ ಒಂದೇ ಥರ ಇರಬೇಕು. ಯಾಕೆಂದರೆ ಅವರು ನಮ್ಮವರು, ಇವ್ರು ನಮ್ಮವರು, ಅವ್ರು ನಮ್ಮವರಲ್ಲ, ಆ ಥರ ಇರಬಾರ್ದು. ಒಬ್ಬ ರೆಫ್ರಿ ಅಂತ ಅಂದರೆ ಜಡ್ಜ್ಮೆಂಟು ಕರೆಕ್ಟಾಗಿರಬೇಕು. ಯಾರೇ ಆದರೂ ಜಡ್ಜ್ಮೆಂಟ್ ನೀಟಾಗಿರಬೇಕು. ಇಲ್ಲಾಂದರೆ ಈ ಥರ ಮೋಸ ಆದಾಗ ಎಲ್ಲರಿಗೂ ವ್ಯಾಲ್ಯೂ ಸಿಗೋಲ್ಲ. ಆದಷ್ಟು ನೋಡಿ.